ಇವತ್ತೋ ನಾಳೆಯೋ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಾಗುವುದಕ್ಕಿದೆ. ಇನ್ನು 20 ಮಂದಿಯನ್ನ ಸಚಿವರಾಗಿ ತೆಗೆದುಕೊಳ್ಳುವುದಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಇದೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸದ್ಯ ಲಾಬಿಗಳು ನಡೀತಾ ಇದೆ. ಬಹಳಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ, ಸಚಿವರಾಗಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ. ಆದರೆ ಈ ಪ್ರಯತ್ನಕ್ಕೆ ಹೈಕಮಾಂಡ್ ಈಗ ಬ್ರೇಕ್ ಹಾಕಿರೋದು. ಹೈಕಮಾಂಡ್ ಸೂಚನೆಗೆ ಹಲವು ಆಕಾಂಕ್ಷಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಚಿವ ಸ್ಥಾನಕ್ಕೆ ಪ್ರಯತ್ನ ಮಾಡೋದು ತಪ್ಪಾ ಅಂತ ಆಕಾಂಕ್ಷಿಗಳು ಪ್ರಶ್ನಿಸಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಸಿಎಂ ಸೇರಿ ಹೈಕಮಾಂಡ್ ನಾಯಕರು ಬೇರೆ ಬೇರೆ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಕೆಲ ಶಾಸಕರು. ಆದರೆ ನಿನ್ನೆ ಹೈಕಮಾಂಡ್ನ ಸೂಚನೆ ಡಿ.ಕೆ. ಶಿವಕುಮಾರ್ ಅವರಿಗೆ ಬಂದಿತ್ತು. ಈ ಲಾಬಿಗಳು, ಪ್ರತಿಭಟನೆಗಳು, ಹಕ್ಕೊತ್ತಾಯ ಇದಕ್ಕೆಲ್ಲ ಬ್ರೇಕ್ ಹಾಕಿ ಈಗ ಶಾಸಕರ ಬೇಸರ ವ್ಯಕ್ತ ಆಗ್ತಾ ಇರೋದು ಇದೇ ವಿಚಾರಕ್ಕೆ ಸಂಬಂಧಿಸಿ. ನಾವು ಪ್ರಯತ್ನವನ್ನ ಮಾಡಬಾರ್ದಾ ಅಂತ. ಇದೆಲ್ಲ ಸಹಜ ಪ್ರಕ್ರಿಯೆ ಅಲ್ವಾ? ಪಕ್ಷದ ಶಿಸ್ತಿನ ವಿರುದ್ಧ ಏನಲ್ಲ ಇದು, ಪಕ್ಷ ವಿರೋಧಿ ಚಟುವಟಿಕೆನೂ ಅಲ್ಲ. ಈಗ ಹೈಕಮಾಂಡ್ ಹೇಳಿದೆಯಂತೆ ನಾವು ಏನೋ ಮಾಡಬಾರದು, ಪ್ರಯತ್ನನೇ ಮಾಡಬಾರದು ಅಂತಂದ್ರೆ ಏನರ್ಥ ಇದೆ? ಇದು ಶಾಸಕರಿಗಿರುವಂತ ಆಕ್ಷೇಪ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ಫೋನ್ ಸಂಪರ್ಕದಲ್ಲಿ. ಮಾರುತೇಶ್, ಈಗ ಶಾಸಕರು ಪ್ರಯತ್ನ ಮಾಡಬಾರದು ಅನ್ನುವಂಥ ಸೂಚನೆ ಹೈಕಮಾಂಡ್ನಿಂದ ಬಂದಿದೆ ಅನ್ನೋ ವಿಚಾರ ಏನಿದೆ, ಇದು ಅಸಮಾಧಾನಕ್ಕೆ ಕಾರಣ ಆಗಿರೋದು ಸಹಜ. ಯಾಕಂತಂದ್ರೆ ಇದೇನು ಹೊಸದಲ್ಲ ಪ್ರಯತ್ನ ಮಾಡೋದು. ಆದರೆ ಹೈಕಮಾಂಡ್ ಆ ರೀತಿ ಇನ್ಸ್ಟ್ರಕ್ಷನ್ ಕೊಡೋದಕ್ಕೆ ಏನು ಕಾರಣ ಆಗಿರೋದು? ರಕ್ಷತ್, ಈಗ ಹೈಕಮಾಂಡ್ ಯಾವ ರೀತಿ ಆಲೋಚನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಪದತ್ಯಾಗ ಯಾವುದೇ ಗೊಂದಲಗಳಿಲ್ದೆ, ಗದ್ದಲಗಳಿಲ್ದೆ, ಕನ್ಫ್ಯೂಷನ್ಸ್ ಇಲ್ಲದೆ ಕ್ಲಿಯರ್ ಆದ ಪರಿಣಾಮವಾಗಿ ಹೈಕಮಾಂಡ್ ವಿ ಆರ್ ದ ಸುಪ್ರೀಂ ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಈ ರೀತಿಯಾದಂತಹ ಚಟುವಟಿಕೆಗಳಿಗೆ ಸಹಜವಾಗಿ ಅವರ ಸಮುದಾಯದ ಪರವಾಗಿ ಸ್ವಾಮೀಜಿಗಳು ಭೇಟಿ ಆಗ್ತಾರೆ, ಮುಖಂಡರು ಭೇಟಿ ಆಗ್ತಾರೆ, ಖುದ್ದು ಅವರೇ ಹೋಗಿ ರಾಜ್ಯ ನಾಯಕರುಗಳನ್ನ ಭೇಟಿ ಆಗ್ತಾರೆ, ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಆಗ್ತಾರೆ. ಇದನ್ನು ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ ಅಥವಾ ಬೇರೆ ಬೇರೆ ಪಕ್ಷಗಳಿಗಾಗ್ಲಿ ಸಚಿವ ಸಂಪುಟ ರಚನೆ ಟೈಮಲ್ಲಿ, ವಿಸ್ತರಣೆ ಟೈಮಲ್ಲಿ ಇದನ್ನು ಹೊಸ ಬೆಳವಣಿಗೆ ಅಲ್ಲ. ಆದ್ರೆ ಹೈಕಮಾಂಡ್ ಈ ತರದ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದು, ಅದು ಮುಖ್ಯಮಂತ್ರಿಗಳಿಗೆ ಖುದ್ದು ಕರೆ ಮಾಡಿ ಇಂಥದನ್ನ ಎಂಟರ್ಟೈನ್ ಮಾಡಬೇಡಿ, ಅಂತವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅನ್ನುವಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಅಸಮಾಧಾನ ಈಗ ಸಚಿವಾಕಾಂಕ್ಷಿಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಈಗ ನಾಳೆ ಸಚಿವ ಸಂಪುಟ ಪುನರ್ರಚನೆ ಆಗುವಾಗ ದೆಹಲಿಗೆ ಹೋಗ್ತಾರೆ, ದೆಹಲಿ ನಾಯಕರನ್ನ ಭೇಟಿ ಆಗ್ತಾರೆ, ಅವ್ರ ಪರವಾಗಿಯೂ ಬೇರೆ ಬೇರೆ ಮುಖಂಡರುಗಳು ಹೋಗಿ ಭೇಟಿಯಾಗಿ ಒತ್ತಡ ಮಾಡೋದು, ಇದೆಲ್ಲವೂ ಕೂಡ ಒಂದ್ ರೀತಿ ಸಹಜ ಪ್ರಕ್ರಿಯೆನೇ. ಇದು ಯಾವ ಪಾರ್ಟಿಯಲ್ಲೂ ಕೂಡ ಏನು ಹೊರತಾಗಿಲ್ಲ. ಆದ್ರೆ ಹೈಕಮಾಂಡ್ ಈ ತರದ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರುವಂತದ್ದು ಬಹಳ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಕಾರಣ ಇಷ್ಟೇ, ಹೈಕಮಾಂಡ್ ವಿ ಆರ್ ದ ಸುಪ್ರೀಂ, ಇದನ್ನೆಲ್ಲ ನಾವು ಎಂಟರ್ಟೈನ್ ಮಾಡಲ್ಲ. ಸರಿ, ಆ ತರದ್ದೇ ನೀವು ಎಂಟರ್ಟೈನ್ಮೆಂಟ್ ಮಾಡಲ್ಲ ಅನ್ನೋದು ಸರಿ. ಆದ್ರೆ ಈಗ ಯಾರೂ ಕೂಡ ಈಗ ಆಫೀಸಿಗೆ ಹೋಗಿ, ಕೆಪಿಸಿಸಿ ಆಫೀಸಿಗೆ ಹೋಗಿ ಗಲಾಟೆ ಮಾಡೋದಾಗ್ಲಿ, ಒಡೆದಾಡೋದಾಗ್ಲಿ, ಚೇರ್ಗಳನ್ನ ಮುರಿದಾಕೋರೋದಾಗ್ಲಿ, ಆ ತರದ ಬೆಳವಣಿಗೆಗಳು ಯಾವ್ದು ನಡೀತಾ ಇಲ್ಲ. ಈಗ ಯಾರು ಸಚಿವ ಸಂಪುಟ ರಚನೆಯ ಟೈಮಲ್ಲಿ ತಮ್ಮ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡ್ತಾರೋ ಅಂತ ನಾಯಕರುಗಳನ್ನ ಭೇಟಿ ಆಗ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಇರ್ಬೋದು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಭೇಟಿ ಆಗುವಂತದ್ದು ಇರ್ಬೋದು, ಸ್ವತಃ ಸಿಎಂ ಅವರನ್ನ ಭೇಟಿಯಾಗಿ ತಮ್ಮ ತಮ್ಮ ಮನವಿಗಳನ್ನ ಆಲಿಸ್ತಾ ಇದ್ದಾರೆ. ಅಂದ್ರೆ ಇದೊಂದು ರೀತಿ ಆಂತರಿಕ ಪ್ರಜಾಪ್ರಭುತ್ವ ರಕ್ಷತೆ. ಯಾಕಂದ್ರೆ ತಮ್ಮ ಸಮುದಾಯದವರಿಗೆ ಕೊಡಿ ಅಂತ ಕೇಳೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ, ಅದು ಅಪರಾಧ ಕೂಡ ಅಲ್ಲ. ಆದ್ರೆ ಅದನ್ನ ಅಪರಾಧ ಅನ್ನುವ ರೀತಿ ಹೈಕಮಾಂಡ್ ಗಮನಿಸ್ತಾ ಇರುವಂತದ್ದು ಇದು ಕಾಂಗ್ರೆಸ್ ಪಕ್ಷದ ಒಳಗೆ ನಡೀತಾ ಇರುವಂತ ಒಂದು ಅಪಾಯಕಾರಿಯಾದಂತ ಬೆಳವಣಿಗೆ. ಯಾಕಂದ್ರೆ ಪಕ್ಷದಲ್ಲಿ ಒಂದು ಸ್ವಾತಂತ್ರ್ಯ ಇರಬೇಕು ತಮ್ಮನ್ನ ಕೇಳುವಂತ. ಆದ್ರೆ ಆ ಸ್ವಾತಂತ್ರ್ಯದ ಪರಿಮಿತಿಯನ್ನ ಯಾರು ಕೂಡ ಮೀರಿಲ್ಲ. ಗಲಾಟೆ ಮಾಡೋದಾಗ್ಲಿ, ಯಾರಿಗಾರ ಅಡ್ಡ ಹಾಕೋದೇ ಆಗ್ಲಿ, ಆ ತರದ ಒಂದು ವಾಗ್ವಾದಗಳು ನಡೆಸಿರೋದಾಗ್ಲಿ, ಅದ್ಯಾವುದೂ ಕೂಡ ಈ ಬೆಳವಣಿಗೆಯಲ್ಲಿ ಗಮನಿಸಿಲ್ಲ. ಮಾರುತೇಶ್, ಇದು ಹೈಕಮಾಂಡ್ಲಿಂದ ಬಂದಿರುವಂತ ಇನ್ಸ್ಟ್ರಕ್ಷನ್ ಅಥವಾ ಸಿಎಂ ಕಿರಿಕಿರಿಗಳಾಗಬಾರದು ಅನ್ನೋ ಕಾರಣಕ್ಕಾಗಿ ಹೈಕಮಾಂಡ್ನ ಹೆಸರು ಹೇಳಿದಾರ? ಅಲ್ಲ, ಈಗ ಮುಖ್ಯಮಂತ್ರಿಗಳಿಗೆ ಕರೆ ಬಂದಿದೆ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿ ಸಚಿವ ಕಚೇರಿ ಸ್ಪಷ್ಟಪಡಿಸಿದೆ. ಹೈಕಮಾಂಡ್ ನಿಂದಲೇ ನೇರವಾಗಿ ಕರೆ ಬಂದು ಈ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಡ್ಲಾಗಿದೆ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳ ಕಚೇರಿ ಹೇಳ್ತಾ ಇದೆ. ಹಾಗಾಗಿ ಇದು ಹೈಕಮಾಂಡ್ ನಿಂದಲೇ ಬಂದಿದೆ ಅನ್ನೋದನ್ನ ಸ್ಪಷ್ಟವಾಗಿ ನಾವು ಹೇಳ್ಬಹುದು. ಜೊತೆಗೆ ಹೈಕಮಾಂಡ್ ಈ ಕಿರಿಕಿರಿಯನ್ನ ಇದನ್ನ ಮೀರಿ ಯಾವುದೇ ಕ್ಯಾಬಿನೆಟ್ ಅನ್ನ ರಚನೆ ಮಾಡಕ್ ಆಗಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಕಳೆದ ಬಾರಿ ಸಚಿವ ಸಂಪುಟ ರಚನೆ ಆಗುವಾಗ್ಲೂ ಕೂಡ ಈ ಬೆಳವಣಿಗೆಗಳು ನಡೆದಿದ್ದಾವೆ. ಮತ್ತು ಅಧಿಕಾರ ಹಂಚಿಕೆ ಆಗುವ ಮುನ್ನವೂ ಕೂಡ ಮುಖ್ಯಮಂತ್ರಿಗಳ ಬದಲಾವಣೆಯ ಕಾರಣಕ್ಕಾಗಿಯೂ ಲಾಬಿಗಳು ನಡೆದಿರ್ತಕ್ಕಂಥ ಉದಾಹರಣೆಗಳು ಇದಾವೆ ರಕ್ಷತ್. ಯಾಕೆಂದ್ರೆ ಪ್ರತ್ಯೇಕವಾಗಿ ಸಭೆ ನಡೆಸಿದ್ರು,
ಡಿನ್ನರ್ ಮೀಟಿಂಗ್ ಗಳನ್ನ ಮಾಡಿದ್ರು, ದೆಹಲಿ ಕಡೆಗೆ ಪರೇಡ್ಗಳನ್ನ ನಡೆಸಿದ್ರು. ಇದೆಲ್ಲವೂ ಕೂಡ ನಡೆದಿದೆ. ಇದೇನು ಹೊಸದಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಆ ಸಂದರ್ಭದಲ್ಲಿ ಇಲ್ಲದೆ ಇರುವಂತ ನಿರ್ದೇಶನಗಳು ಈಗ ಯಾಕೆ ಅನ್ನುವಂಥದ್ದನ್ನ ಸಚಿವಾಕಾಂಕ್ಷಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ನಾವು ನಮ್ಮ ಹಕ್ಕುಗಳನ್ನ ಈಗ ಸಚಿವ ಸ್ಥಾನಕ್ಕೆ ನಾವು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದು, ಸಿದ್ದರಾಮಯ್ಯನವರ ಭೇಟಿ ಆಗೋದು, ಹರಿಪ್ರಸಾದ್ ಅವ್ರನ್ನ ಭೇಟಿ ಆಗೋದು, ಇದೆಲ್ಲವೂ ಕೂಡ ಸಹಜವಾಗಿ ನಡೆಯುವಂಥದ್ದು. ನಮ್ಮ ಹಕ್ಕನ್ನು ನಾವು ಕೇಳ್ತೀವಿ. ಆದ್ರೆ ಹಕ್ಕನ್ನ ಮೊಟಕುಗೊಳಿಸುವಂತ ಪ್ರಯತ್ನಕ್ಕೆ ಯಾಕೆ ಹೈಕಮಾಂಡ್ ಮುಂದಾಗ್ತಾ ಇದೆ, ಆ ತರದ ಇನ್ಸ್ಟ್ರಕ್ಷನ್ಸ್ ಯಾಕೆ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಸಚಿವಾಕಾಂಕ್ಷಿಗಳಲ್ಲಿ ಗೊಂದಲ ಮುಂದುವರೆದಿದೆ. ಆದ್ರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನುವಂತ ರೀತಿಯಲ್ಲಿ ಸಚಿವಾಕಾಂಕ್ಷಿಗಳಲ್ಲಿ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಸಾಕಷ್ಟು ಜನ ಸೀನಿಯರ್ ಲೀಡರ್ಸ್ ಗಳು ಸಭೆ ನಡೆಸಿ ದೆಹಲಿ ನಾಯಕರನ್ನ ಭೇಟಿಯಾಗಿದ್ದು ಕೂಡ ಉದಾಹರಣೆ ಇದೆ. ಆದ್ರೆ ಅಂತದಕ್ಕೆ ಅವಕಾಶ ಕೊಡದ ರೀತಿ ನೋಡ್ಕೊಳ್ಳಿ, ಅಂತವ್ರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಿ ಅನ್ನುವಂತ ಎಚ್ಚರಿಕೆಯನ್ನು ಕೊಡೋದು ಸರಿಯಾದಂತಹ ಬೆಳವಣಿಗೆ ಅಲ್ಲ ಅನ್ನುವ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.